ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಬೆಂಡೆಕಾಯಿ ಪಲ್ಯ. ಅಡುಗೆ ಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬಾ ಸಿಂಪಲ್ ಆದಂಥ ರೆಸಿಪಿ. ಮಂಗಳೂರು ಸೈಡ್ನಲ್ಲಿ ಸಿಗುವಂಥ ಬೆಂಡೆಕಾಯಿ ಇದು. ನೋಡೋದಕ್ಕೆ ತುಂಬ ದೊಡ್ಡ ಸೈಜ್ನಲ್ಲಿ ಇರುತ್ತೆ. ಎಲ್ಲ ಬಲ್ತೋಗಿದೆಯೇನೋ ಅಂತ ಅಂದ್ಕೊಳ್ಬೋದು, ಆದರೆ ಅಷ್ಟೇ ಎಳೆಯಾಗಿ ಅಷ್ಟೇ ರುಚಿಯಾಗಿರುತ್ತೆ. ಇದಿಷ್ಟಕ್ಕೆ ಅರ್ಧ ಕೆ ಜಿ ಬಂದಿರುತ್ತೆ ನೋಡಿ. ಅರ್ಧ ಕೆ ಜಿ, ಸೊ ಅರ್ಧ ಕೆ ಜಿಗೆ ಒಂದು 7-8 ಬಂದಿರುತ್ತೆ. ಇದನ್ನು ಫಸ್ಟು ಕ್ಲೀನಾಗಿ ತೊಳೆದು ಈ ಥರ ಮೀಡಿಯಮ್ ಸೈಜ್ನಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ಕಟ್ ನೋಡಿದ್ರೇ ಗೊತ್ತಾಗುತ್ತೆ ಇದು ಎಷ್ಟೆಷ್ಟು ದೊಡ್ಡ ಸೈಜ್ ಇರ್ಬೋದು ಅಂತ ಹೇಳಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ಲೋಳೆ ಕೂಡ ಜಾಸ್ತಿ ಇರೋದಿಲ್ಲ. ಈ ಹಸಿರು ಬೆಂಡೆಕಾಯಿಗಿಂತ ಈ ಬೆಂಡೆಕಾಯಿ ತುಂಬ ರುಚಿಯಾಗಿರುತ್ತೆ. ಫಸ್ಟಿಗೆ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು, 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಸ್ವಲ್ಪ ಹೀಂಗು ಅದರಲ್ಲೇ ಹಾಕ್ಕೊಂಡು ಬಿಡ್ತಾಯಿದ್ದೀನಿ. ಇದರಲ್ಲಿ ನಾನು ಹೀಂಗೆಲ್ಲ ಬಳಸ್ತಾ ಇಲ್ಲ, ಜಸ್ಟ್ ಇದೇ ಥರನೇ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆದಂಥ ರೆಸಿಪಿ. ಇದಕ್ಕೊಂದು ಟೊಮೆಟೊ ರಸಮ್ ಏನಾದ್ರು ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಈ ಬೆಂಡೆಕಾಯಿ ಒಂದು ವಾರ ಹಾಗೇ ಫ್ರಿಜ್ನಲ್ಲಿ ಇಡದೇ ಔಟ್ಸೈಡೇ ಇಡ್ಬೋದು, ಸ್ವಲ್ಪ ಚೆನ್ನಾಗೇ ಇರುತ್ತೆ. ಫ್ರಿಜ್ನಲ್ಲೆಲ್ಲ ಇಡೋ ಅಗತ್ಯ ಏನಿಲ್ಲ. ಇದು ಜಾಸ್ತಿ ಕುಮಟಾ, ಹೊನ್ನಾವರ, ಸಿರ್ಸಿ, ಗೋವಾ ಈ ಕಡೆ ಸೈಡ್ನೆಲ್ಲ ಜಾಸ್ತಿ ಸಿಗುವಂಥದ್ದು. ಈ ಕಡೆ ಬ್ಯಾಂಗ್ಳೂರು ಸೈಡ್ನಲ್ಲೆಲ್ಲ ಇದೆಲ್ಲ ನಾನು ನೋಡಿಲ್ಲ, ಮತ್ತು ಒಂದು ಸಲ ಕೂಡ ತಂದಿಲ್ಲ. ಈಗ ನೋಡಿ ಸ್ವಲ್ಪ ಅರಿಶಿನ, ಈರುಳ್ಳಿನೂ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡೆ. ಹಾಗೆಯೇ ಲೋಳೆ ಎಲ್ಲ ಬರಬಾರ್ದು ಅಂತ ಹೇಳಿ, ಲೈಟಾಗಿ ಸ್ವಲ್ಪ ಲೋಳೆ ಬರುತ್ತೆ, ಸೊ ಲೋಳೆ ಎಲ್ಲ ಬರಬಾರ್ದು ಅಂತ ಹೇಳಿ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು, ಉಪ್ಪು, ಅರಿಶಿನ, ಈರುಳ್ಳಿ ಎಲ್ಲ ಹಾಕಿ ಒಂದು ಚಿಕ್ಕ ಉರಿನಲ್ಲೇ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಬೆಲ್ಲ ಹಾಕ್ಕೊಂಡ್ರೆ. ಮತ್ತು ಇವಾಗ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲಾಂದರೆ ಯಾವ್ದಾದ್ರು ಸಾಂಬಾರು ಪೌಡರ್ ಕೂಡ ಹಾಕ್ಕೊಳ್ಬೋದು. ಜಾಸ್ತಿ ಬೇಡ, ಒಂದೇ ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ನೋಡಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಫ್ರೈ ಆಗಿ ಬೆಂದಿದೆ, ಬೇಗ ಬೆಂದೋಗ್ಬಿಡುತ್ತೆ. ಈಗ ನಾನು ಮೇಲ್ಗಡೆ ಕಾಯಿ ತುರಿ ಹಾಕ್ಕೊಂಡು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈ ಥರನೇ ಫ್ರೈ ಒಂದು 2-3 ನಿಮಿಷ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಸಿಂಪಲ್ ಆದಂಥ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್.